ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅರ್ಪಣಾ. ಗಲಾಟೆ ಗಂಧರ್ವರು ತಂಡದ ಕತೆ ಹೇಳ್ತೀವಿ ಬನ್ನಿ ಈ ಸರಣಿಯ ಒಂದು ಸಂಚಿಕೆಗೋಸ್ಕರ ನನ್ನ ಒಂದು ಕತೆಯನ್ನು ಓದ್ತಾ ಇದ್ದೀನಿ. ನಾನು ಆಯ್ದುಕೊಂಡಿರುವಂತಹ ಕತೆಯ ಹೆಸರು ಸಾಪೇಕ್ಷತೆ. ದಪ್ಪನೆಯ ಮಂದ ಹಳದಿ ಬಣ್ಣದ ಲಕೋಟೆಯೊಳಗಿದ್ದ ಎಲ್ಲ ಫೋಟೋಗಳು ದುಬದುಬನೆ ಉದುರಿದಾಗ ಮ್ಯಾಟ್ ಫಿನಿಷ್ನ ಒರಟುತನ ಸಮನ್ವಿತಳ ಕೈಗೆ ತಗಲಿತು. ಆದರೆ ಆ ಒರಟುತನವೇ ಫೋಟೋಗಳ ಒಳಗಿದ್ದ ಕೃಷ್ಣವೇಣಿಯ ಉಲ್ಲಾಸದ ನಗುವನ್ನು ಹಾಳಾಗದಂತೆ ಕಾಪಾಡಿದೆ ಎಂಬ ಅರಿವು ಮೂಡಿತು. ಹೊಳಪಿನ ಗ್ಲಾಸಿ ಫಿನಿಷ್ ಇದ್ದ ತನ್ನ ಫೋಟೋಗಳಿಗಾಗಿರುವ ಗತಿ ಕಂಡು ಸಮನ್ವಿತ ನಿಟ್ಟುಸಿರು ಬಿಟ್ಟಳು. ಮಂಗಳೂರಿನ ಆರ್ದ್ರ ಹವಾಮಾನಕ್ಕೆ ಅವಳ ನುಣುಪಿನ ಫೋಟೋಗಳೆಲ್ಲ ಬಣ್ಣ ಬಿಟ್ಟುಕೊಂಡು ಒಂದಕ್ಕೊಂದು ಮೆತ್ತಿಕೊಂಡು ಯಾರ ಮುಖವೂ ಸರಿಯಾಗಿ ಕಾಣದ ರೀತಿಯಲ್ಲಿ ಒಟ್ಟಾರೆ ಕಲಸಿ ಹೋಗಿತ್ತು. ಕೃಷ್ಣವೇಣಿಯ ಫೋಟೋಗಳು ಮಾತ್ರ ಒಟ್ಟೊಟ್ಟಿಗಿದ್ದರೂ ಅಂಟಿಕೊಳ್ಳದೆ ತಮ್ಮ ಪ್ರತ್ಯೇಕತೆ ಅನನ್ಯತೆಯನ್ನು ಉಳಿಸಿಕೊಂಡಿದ್ದೇವೆ ಎಂಬಂತೆ ಬೀಗುತ್ತಿದ್ದವು. ಕೃಷ್ಣವೇಣಿಯ ಬಹುತೇಕ ಫೋಟೋಗಳಲ್ಲಿ ಅವಳ ಬಿಳಿಗಂಡನೆ ಮಗುವನ್ನು ಎತ್ತಿಕೊಂಡಿದ್ದಾನೆ. ಅವನ ಮುಖದಲ್ಲೊಂದು ಮಮತೆ, ಪ್ರೀತಿಯಂತಹ ಭಾವ. ಕೃಷ್ಣವೇಣಿಯ ಮುಖದಲ್ಲೇನೋ ಹೆಮ್ಮೆ, ವಿಜಯದ ಭಾವ. ಅವಳ ಆ ಮುಖಭಾವದಿಂದಾಗಿಯೇ ಫೋಟೋಗಳ ಹಿನ್ನೆಲೆಯಲ್ಲಿದ್ದ ಹಸಿರು ಲಾನ್, ನಡುವಿನ ಸುಂದರ ಮನೆ, ದೊಡ್ಡ ಮಂಚದ ಮೇಲೆ ಕುಸಿಯುವಂತಹ ಮೆತ್ತನೆ ಹಾಸಿಗೆ, ಬೆಳ್ಳನೆಯ ಉದ್ದ ಕಾರು, ನಯಾಗರ ಜಲಪಾತ, ಡಿಸ್ನಿಲ್ಯಾಂಡಿನ ಪ್ರವೇಶದ್ವಾರ ಇವೆಲ್ಲಕ್ಕೂ ವಿಶೇಷವಾದ ಅರ್ಥ ಬಂದಂತೆ ತೋರುತ್ತಿತ್ತು. ಪ್ರತಿ ಬಾರಿ ಮನೆಯ ಸ್ವಚ್ಛತೆ ಕೈಗೊಂಡಾಗಲೂ ಈ ಫೋಟೋಗಳು ಸಮನ್ವಿತಾಳನ್ನು ಇನ್ನಿಲ್ಲದಂತೆ ಕಾಡುತ್ತವೆ. ಹಳೆಯ ಪಾಸ್ಪೋರ್ಟ್ ಫೋಟೋಗಳನ್ನು, ಆಪ್ತವೆನಿಸದ ತನ್ನ ಫ್ಯಾಮಿಲಿ ಫೋಟೋಗಳನ್ನು ಒಂಚೂರೂ ಹಿಂಜರಿಕೆ ಇಲ್ಲದೆ ಒತ್ತರೆಯ ನೆಪದಲ್ಲಿ ಕಸದ ಬುಟ್ಟಿಗೆ ಎಸೆಯುವ ಸಮನ್ವಿತಾಳಿಗೆ ಸ್ನೇಹಿತೆ ಕೃಷ್ಣವೇಣಿಯ ಈ ಫೋಟೋಗಳಿಂದ ಕಳಚಿಕೊಳ್ಳುವುದು ಮಾತ್ರ ಸಾಧ್ಯವಾಗಿರಲಿಲ್ಲ. ಯತ್ನಿಸಿದಷ್ಟೂ ಹೆಚ್ಚು ಅಂಟಿಕೊಳ್ಳುವ, ಚಪ್ಪಲಿಗೆ ಮೆತ್ತಿದ ಚುಯಿಂಗಾಂ ರೀತಿ ಕಾಡುತ್ತದೆ. ಅದನ್ನು ಎಸೆದು ಬಿಟ್ಟರೆ ತನ್ನ ಬದುಕಿನ ಸರಪಳಿಯ ಯಾವುದೋ ಕೊಂಡಿ ಬಿಟ್ಟು ಹೋಗಿ ಭೂತದೊಂದಿಗಿನ ಸಂಪರ್ಕವೇ ಕಡಿದು ಹೋಗಬಹುದೆಂಬ ವಿನಾಕಾರಣವಾದ ಆತಂಕವೂ ಅವಳಿಗಿದೆ. ಹೀಗಾಗಿ ಆ ಫೋಟೋಗಳು ಮತ್ತೆ ಮತ್ತೆ ಅದೇ ಲಕೋಟೆ ಹೊಕ್ಕು ಕಾಲಗರ್ಭದಂತಿರುವ ದೊಡ್ಡ ಬ್ಯಾಗಿನೊಳಗೆ ತೂರಿ ಕಪಾಟಿನ ತೀರಾ ಕೆಳಭಾಗ ಸೇರುತ್ತವೆ. ಹಾಗೆ ನೋಡಿದರೆ 8ನೇ ತರಗತಿಯಲ್ಲಿ ಅವರಿಬ್ಬರ ಸ್ನೇಹಿತೆಯರು ಬೇರೆ ಬೇರೆ ಸೆಕ್ಷನ್ಗಳಿಗೆ ಹಂಚಿ ಹೋದಾಗ ಯಾವುದೋ ಅನಿವಾರ್ಯತೆಗೆಂಬಂತೆ ಹುಟ್ಟಿಕೊಂಡ ಸ್ನೇಹ ಅವರದು. ಪಠ್ಯ ಪಠ್ಯೇತರ ಎಲ್ಲದರಲ್ಲೂ ಮುಂದಿದ್ದ ಸಮನ್ವಿತಾಳಿಗೆ ಬಾಲದಂತಿದ್ದಳು ಕೃಷ್ಣವೇಣಿ. ವಾಚಾಳಿ ಸಮನ್ವಿತಾಳಿಗೆ ಮಿತಭಾಷಿ ವೇಣಿ ಬಿಟ್ಟಿ ಕಿವಿಯಾಗಿದ್ದಳು. ಸಮೂ ಮನೆಯ ಕಪ್ಪು ಬಿಳಿ ಟಿವಿಯಲ್ಲಿ ಬರುವ ಸಿನಿಮಾಗಳು ಅವಳ ಬಾಯಲ್ಲಿ ಮರುಪ್ರಸಾರವಾಗುವಾಗ ಶ್ರೋತೃವಾಗುತ್ತಿದ್ದಳು. ಶಾಲೆಯಿಂದ ಮನೆಯ ತನಕದ 1.5 ಕಿಲೋಮೀಟರ್ ದಾರಿಯ ಉದ್ದಕ್ಕೂ ಸಮೂ ಹಿಂದಿನ ದಿನದ ಸಿನಿಮಾದ ಕತೆಯನ್ನು ಸೀನ್ ಬೈ ಸೀನ್ ಹೇಳುತ್ತಿದ್ದರೆ ವೇಣಿ ಕಣ್ಣರಳಿಸಿ ಕೇಳುತ್ತಿದ್ದಳು. ಇತ್ತೀಚೆಗೆ ಸಮನ್ವಿತಾಗೆ ತಾನು ಹೇಳುತ್ತಿದ್ದ ಆ ಸಿನಿಮಾ ಕತೆಗಳಿಂದ ಹೊರಬಿದ್ದಾಕ್ಷಣ ತನ್ನ ಹಿಡಿತವನ್ನು ಮೀರಿ ಬೆಳೆದುಬಿಟ್ಟು ಈಗ ತನ್ನನ್ನೇ ಅಣಕಿಸುತ್ತಿರುವ ಯಾವುದೋ ಪಾತ್ರದಂತೆ ಅನಿಸುತ್ತಾಳೆ ನಾಗವೇಣಿ. ಅದೇನೇ ಇರಲಿ, ಟಿವಿ ಇಲ್ಲದ ಮನೆಯ ನಾಚಿಕೆ ಸ್ವಭಾವದ ವೇಣಿ ಹಾಗೂ ಪೋರ್ಟಬಲ್ ಟಿವಿ ಇರುವ ಮನೆಯ ಪ್ರತಿಭಾವಂತೆ ಸಮೂ ಹೈಸ್ಕೂಲ್ ಮುಗಿಯುವುದರೊಳಗೆ ಜೀವದ ಗೆಳತಿಯರಾಗಿ ಬಿಟ್ಟಿದ್ದರು. ಸಮನ್ವಿತ 85% ಮತ್ತು ಕೃಷ್ಣವೇಣಿ 74% ಗಳಿಸಿ ದುಂಪದವು ಪ್ರೌಢಶಾಲೆಗೆ ವಿದಾಯ ಹೇಳಿ ದೂರದ ಮಂಗಳೂರಿನ ಕಾಲೇಜೊಂದರಲ್ಲಿ ಸೈನ್ಸ್ ವಿಭಾಗ ಪ್ರವೇಶಿಸಿದಾಗ ಅವರಿಬ್ಬರಿಗೂ ತಾವೆಂತಹ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಎಂಬ ಸಂಗತಿಯ ಅರಿವಿದ್ದಿರಲಿಲ್ಲ. ನಿಜ ಸಂಗತಿಯೆಂದರೆ ಕಾದಂಬರಿ ಹುಚ್ಚಿನ ಕೃಷ್ಣವೇಣಿಗೆ ತಮ್ಮೂರ ಕಾಲೇಜಿನಲ್ಲೇ ಆರ್ಟ್ಸ್ ತೆಗೆದುಕೊಂಡು ಓದುವ ಮನಸ್ಸಿತ್ತು. ಆದರೆ ಸಮನ್ವಿತಾಳ ಒತ್ತಾಯದ ಮೇರೆಗೆ PCMB ತೆಗೆದುಕೊಂಡು ಅವಳಿಗೆ ಜೊತೆಯಾಗಿದ್ದಳು. ಹಾಗಂತ ಸಮನ್ವಿತಾಳ ಆಸೆಗೇನು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗುವ ಮಹತ್ವಾಕಾಂಕ್ಷೆಯ ಹಂಗಿರಲಿಲ್ಲ. ತನಗಿಂತ ಬುದ್ಧಿವಂತರು ಯಾರಿಹರು ಜಗದಲ್ಲಿ ಎಂಬ ಭ್ರಮೆಯಲ್ಲಿದ್ದ ಸಮನ್ವಿತಾಳಿಗೆ ಸೈನ್ಸ್ನಲ್ಲಿ ಪಾಸಾಗುವುದೇ ಕಷ್ಟ ಎಂಬ ಮಾತುಗಳನ್ನು ಎಲ್ಲರ ಬಾಯಲ್ಲಿ ಕೇಳಿ ಆ ಮಹಾಮಾರಿಯನ್ನು ಪಳಗಿಸುವ ಉಮೇದು ಉಕ್ಕಿ ಬಂದಿತ್ತು ಅಷ್ಟೆ. ಆದರೆ ಕಾಲೇಜಿನಲ್ಲಿ ಮೊದಲ ದಿನವೇ ಎಲ್ಲ ಲೆಕ್ಚರರ್ಸ್ ಭರಪೂರ ಇಂಗ್ಲಿಷ್ನಲ್ಲೇ ಪಾಠ ಮಾಡಿದ ಪರಿ ನೋಡಿ ಇಬ್ಬರಿಗೂ ಬವಳಿ ಬಂದಂತಾಗಿತ್ತು. ಅಪ್ಪಟ ಕನ್ನಡ ಶಾಲೆಯ ಕುವರಿಯರಿಬ್ಬರಿಗೂ ಪಾಠಗಳು ಅರ್ಥವಾಗದೆ ಗಣಿತದ ಲೆಕ್ಚರರ್ ನಿಮಿಷಕ್ಕೊಮ್ಮೆ ಹೇಳಿದ ತೀಟಾ ತೀಟಾ ಎಂಬ ಪದವೇ
ಕನಸಿನಲ್ಲೂ ಕಾಡತೊಡಗಿತು. ರೇಡಿಯಸ್ ಎಂದರೆ ತ್ರಿಜ್ಯ, ಹೈಡ್ರೋಜನ್ ಎಂದರೆ ಜಲಜನಕ, ಫೋಟೋಸಿಂಥಸಿಸ್ ಎಂದರೆ ದ್ಯುತಿ ಸಂಶ್ಲೇಷಣೆ ಎಂದು ಇವರು ಅರ್ಥ ಮಾಡಿಕೊಳ್ಳುವುದರೊಳಗೆ ಮೊದಲ ಟೆಸ್ಟ್ ಮುಗಿದು ಹೋಗಿ ಇಬ್ಬರೂ 2 ವಿಷಯಗಳಲ್ಲಿ ಫೇಲ್ ಆಗಿ ಅವಮಾನದಿಂದ ಕುಸಿದಿದ್ದರು. ಜೊತೆಗೆ ಊರಿನ ಏಕಮೇವ ಟೈಲರ್ ಗುಲಾಬಿಯಕ್ಕನ ಬಳಿ ಅಮ್ಮನ ಸೀರೆಗಳನ್ನು ಕೊಟ್ಟು ಹೊಲಿಸಿದ್ದ ಸಲ್ವಾರ್ ಕಮೀಸ್ಗಳನ್ನು ಧರಿಸಿ ಅದರ ಸೆರಗಿನಿಂದ ತಯಾರಾದ ದುಪಟ್ಟ ಹೊದ್ದು ಹೋಗುತ್ತಿದ್ದ ಇವರಿಬ್ಬರ ಇರುವು ಬಗೆ ಬಗೆಯ ರೆಡಿಮೇಡ್ ಬಟ್ಟೆ ಧರಿಸಿ ಎಸ್ ಬದಲು ಯಾಯಾ ಎನ್ನುವ ನಗರದ ಸುಂದರಿಯರ ನಡುವೆ ಪೂರಾ ಅಪ್ರಸ್ತುತವೆನಿಸಿಬಿಟ್ಟಿತ್ತು. ಸೈನ್ಸ್ ತೆಗೆದುಕೊಂಡಿದ್ದರಿಂದ ಆದ ಏಕಮಾತ್ರ ಉಪಯೋಗವೆಂದರೆ ಇದುವರೆಗೆ ಕಷ್ಟವೆನಿಸುತ್ತಿದ್ದ ಇಂಗ್ಲಿಷ್ ಸಬ್ಜೆಕ್ಟ್ ಈಗ ಸುಲಭವಾಗಿ ಬಿಟ್ಟಿತ್ತು. ಕೃಷ್ಣವೇಣಿಯಂತೂ 2 ತಿಂಗಳೊಳಗೆ ಕಾಲೇಜು ಲೈಬ್ರರಿಯಿಂದ ಕಡಪಡೆದು ತನ್ನ ಜೀವನದ ಮೊಟ್ಟ ಮೊದಲ ಇಂಗ್ಲಿಷ್ ಕತೆ ಪುಸ್ತಕ ಓದಿ ಮುಗಿಸಿದ್ದಳು. ಈ ಎಲ್ಲದರಿಂದ ಹೆಚ್ಚು ನಷ್ಟಕ್ಕೆ, ಕ್ಷೋಭೆಗೆ ಒಳಗಾದವಳು ಸಮನ್ವಿತ. ಇದುವರೆಗೂ ತನ್ನೂರಿನ ಹೈಸ್ಕೂಲ್ನಲ್ಲಿ ರಾಣಿಯಂತೆ ಮೆರೆಯುತ್ತಾ, ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಬಾಚಿಕೊಳ್ಳುತ್ತಾ, ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಾಗಿದ್ದ, ಆತ್ಮವಿಶ್ವಾಸದ ಉತ್ತುಂಗದಲ್ಲಿದ್ದ ಅವಳು ದೊಪ್ಪನೆ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡಂತಾಗಿದ್ದಳು. ಈ ಕಾಲೇಜಿಗೆ ತನ್ನ ಇರುವಿಕೆಯ ಅರಿವೇ ಇಲ್ಲ ಎಂಬ ಸತ್ಯ ಅವಳನ್ನು ಚುಚ್ಚುತ್ತಲೇ ಇತ್ತು. ಅವಳ ಎಲ್ಲ ವಟಗುಟ್ಟುವಿಕೆ ಕೃಷ್ಣವೇಣಿಗೆ ಮೀಸಲಾಗಿ ಬಿಟ್ಟಿತ್ತು. ನಿಧಾನವಾಗಿ ಕಾಲೇಜಿನ ಪರಿಸರಕ್ಕೆ ಹೊಂದು ತಮ್ಮನ್ನು ಕಾಡುವ ಕೀಳರಿಮೆಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು ಬಾರದಿರುವುದು ಹೇಗೆ ಬಹುದೊಡ್ಡ ಕಾರಣವಾಗಿದೆ ಎಂಬುದನ್ನು ಒಂದು ದಿನ ಕೃಷ್ಣವೇಣಿಯ ಬಳಿ ವಿವರವಾಗಿ ಹೇಳಿದ ಸಮನ್ವಿತ, ಇಂದಿನಿಂದ ತಾವಿಬ್ಬರೇ ಇರುವಾಗ ಇಂಗ್ಲಿಷ್ನಲ್ಲಿಯೇ ಮಾತನಾಡಬೇಕೆಂದು, ತಪ್ಪಿಯೂ ಕನ್ನಡ ಬಳಸುವಂತಿಲ್ಲವೆಂದು ಹೇಳಿದಳು. ಇದರಿಂದ ಹೆಚ್ಚೇನೂ ಮಾತನಾಡದ ಕೇವಲ ಕೇಳುವ ಡ್ಯೂಟಿಯಲ್ಲೇ ಇರುತ್ತಿದ್ದ ಕೃಷ್ಣವೇಣಿಗೆ ಅಂತಹ ದೊಡ್ಡ ಲಾಭವಾಗಲಿ ನಷ್ಟವಾಗಲಿ ಆಗದಿದ್ದರೂ ಸಮನ್ವಿತಾಳಿಗೆ ಬಾಯಿ ಕಟ್ಟಿದಂತಾಯಿತು. ಇಂಗ್ಲಿಷ್ನಲ್ಲಿ ಮಾತನಾಡಲಾರದೆ ದಿನವಿಡೀ ಮೌನವೃತ ಕೈಗೊಂಡವಳಂತೆ ಸುಮ್ಮನೆ ಉಳಿದ ಸಮನ್ವಿತ ಕೊನೆಗೆ, ಸಾಯ್ಲಿ ಮಾರೇತು ಬಿಡು, ನಿನ್ನೆ ಇಬ್ಬನಿ ಕರಗಿತು ಫಿಲ್ಮ್ ಬಂದಿತ್ತು, ಅದರ ಕತೆ ಹ್ಯಾಂಗ್ ಹೇಳೋದು ಇಂಗ್ಲಿಷಲ್ಲಿ ಎಂದು ತನ್ನ ನಿಯಮವನ್ನು ತಾನೇ ಮುರಿದು ತನ್ನ ಎಂದಿನ ಮಾತುಕತೆ ಆರಂಭಿಸಿದಳು. ಪ್ರಥಮ PUCಯಲ್ಲಿ ಅಂತೂ ಪಾಸ್ ಎನಿಸಿಕೊಂಡು ಇಬ್ಬರು ದ್ವಿತೀಯ ವರ್ಷಕ್ಕೆ ಕಾಲಿಡುವ ವೇಳೆಗಾಗಲೇ ಕೃಷ್ಣವೇಣಿಗೆ ಮದುವೆ ಪ್ರಸ್ತಾಪ ಬರಲಾರಂಭಿಸಿತ್ತು. ತುಂಡು ಅಡಿಕೆ ತೋಟ ಹಾಗೂ ಪೌರೋಹಿತ್ಯದಿಂದ ಸಂಸಾರ ತೂಗಿಸುತ್ತಿದ್ದ ವೇಣಿಯ ಅಪ್ಪ ರಾಮಚಂದ್ರ ಬೆಳ್ಳಿತ್ತಾಯರ ಗುರಿ ಸ್ಪಷ್ಟವಾಗಿತ್ತು. ಇಬ್ಬರು ಗಂಡು ಮಕ್ಕಳನ್ನು ಚೆನ್ನಾಗಿ ಓದಿಸುವುದು ಮತ್ತು ಮಗಳನ್ನು ಒಳ್ಳೆ ಮನೆ ಸೇರಿಸುವುದು. ತಮ್ಮ ಜಾತಿಯ ಮಟ್ಟಿಗೆ ತುಸು ಕಪ್ಪೆ ಎಂಬಂತಿದ್ದ ಮಗಳಿಗೆ ತಡವಾದಷ್ಟು ಗಂಡು ಸಿಗುವುದು ಕಷ್ಟವಾದೀತೆಂಬ ಅಂಜಿಕೆಯೂ ಇತ್ತು ಅವರಿಗೆ. ಆದರೆ ಅರ್ಧವಾರ್ಷಿಕ ಪರೀಕ್ಷೆ ಹತ್ತಿರವಾಗುತ್ತಿದೆ ಎನ್ನುವಾಗಲೇ ಒಂದು ದಿನ ಕೃಷ್ಣವೇಣಿ ಕಾಲೇಜಿಗೆ ಬರಲಿಲ್ಲ. ಹಿಂದಿನ ದಿನವಷ್ಟೇ ಕೃಷ್ಣವೇಣಿ ಕಾಲೇಜಿನಿಂದ ಹಿಂದಿರುಗುವಾಗ ಹಿಂದೆ ಲಂಗದಲ್ಲಿ ಕಲೆ ಉಂಟಾ ನೋಡು ಎಂದು ಕಿವಿಯಲ್ಲಿ ಪಿಸುಗುಟ್ಟಿದ್ದು ನೆನಪಿದ್ದರಿಂದ ಅವಳ ಏಕಾಏಕಿ ಗೈರು ಹಾಜರಿಗೆ ಪ್ರತಿ ತಿಂಗಳು ಕೃಷ್ಣವೇಣಿಯನ್ನು ಕಾಡುವ ಮುಟ್ಟಿನ ಹೊಟ್ಟೆನೋವೇ ಕಾರಣ ಎಂದು ಸಮನ್ವಿತ ಭಾವಿಸಿದಳು. ಹೀಗಾಗಿಯೇ ಅಂದು ರಾತ್ರಿ ಕೃಷ್ಣವೇಣಿಯ ಅಪ್ಪ ಬೆಳ್ಳಿತ್ತಾಯರು ಮಗಳನ್ನು ಹುಡುಕಿಕೊಂಡು ತನ್ನ ಮನೆಗೆ ಬಂದಾಗ ಸಮನ್ವಿತಾಳಿಗೆ ಆಶ್ಚರ್ಯವಾಗಿತ್ತು. ಕೈಯಲ್ಲಿ ದೊಡ್ಡ ಕೊಡೆಯನ್ನು, ಮಿಣುಕಾಗಿ ಮಿನುಗುತ್ತಿದ್ದ ಟಾರ್ಚನ್ನು ಹಿಡಿದುಕೊಂಡು ದಣಪೆ ಸರಿಸುತ್ತಲೇ ಬೆಳ್ಳಿತ್ತಾಯರು ಚಿಟ್ಟೆಯ ಮೇಲೆ ಕೂತಿದ್ದ ಸಮನ್ವಿತಾಳನ್ನು ಓ ಬಾಲೆ ಎಂದು ಕೂಗಿ ಕರೆದಾಗ ರಾತ್ರಿ 8 ಬಂದಿತ್ತು. ಧಾರಾಕಾರ ಮಳೆ ಕತ್ತಲನ್ನೇ ಸುರಿಸುತ್ತಿದೆಯೇನೋ ಎಂಬಷ್ಟು ಕಪ್ಪಾಗಿತ್ತು ಹೊರಗೆ. ಕೃಷ್ಣವೇಣಿ ಕಾಣೆಯಾಗಿದ್ದಳು. ಪ್ರಾಯಶಃ ಕೃಷ್ಣವೇಣಿ ಇಂದು ಕಾಲೇಜಿಗೆ ಬರಲೇ ಇಲ್ಲ ಎಂದು ಸಮನ್ವಿತ ಹೇಳುವವರೆಗೆ ಬೆಳ್ಳಿತ್ತಾಯರಿಗೂ ಸಂದರ್ಭ ಗಂಭೀರವಾಗಿದೆ ಎಂಬ ಸುಳಿವು ಸಿಕ್ಕಿರಲಿಲ್ಲವೇನೋ. ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ದೆಸೆಯಿಂದಾಗಿ ಕಾಲೇಜಿನಿಂದ ಬರುವಾಗ ಆಗೀಗ ತಡವಾಗುತ್ತಿತ್ತು. ಹೀಗಾಗಿ ಬೆಳ್ಳಿತ್ತಾಯರಿಗೆ ಮಗಳು ರಾತ್ರಿ 8 ಬಾರದ್ದಕ್ಕೆ ಕಾಲೇಜಿನಲ್ಲಿ ತಡವಾಗಿದೆ ಅಥವಾ ಮಳೆ ನಿಲ್ಲಲಿ ಎಂದು ಸಮನ್ವಿತಾಳ ಮನೆಯಲ್ಲಿ ಕಾಯುತ್ತಿದ್ದಾಳೆ ಎಂಬೆರಡು ಕಾರಣಗಳಷ್ಟೇ ಹೊಳೆದಿದ್ದವು. ಈಗ ನೋಡಿದರೆ ಎಂದಿನಂತೆ ಅಂದೂ ಬೆಳಗ್ಗೆ ಮನೆಯಿಂದ ಕಾಲೇಜಿಗೆ ಹೊರಟಿದ್ದ ಕೃಷ್ಣವೇಣಿ ಬಸ್ ಸ್ಟ್ಯಾಂಡ್ ಕೂಡ ತಲುಪಿರಲಿಲ್ಲ. ವಿಷಯ ತಿಳಿದ ಸುತ್ತಮುತ್ತಲ ಮನೆಯವರೆಲ್ಲ ಟಾರ್ಚ್, ಕೊಡೆ ಹಿಡಿದು ಸುರಿವ ಮಳೆಯಲ್ಲೇ ಗದ್ದೆ ಬದುಗಳನ್ನು ದಾಟುತ್ತಾ ಕೃಷ್ಣವೇಣಿಗಾಗಿ ಹುಡುಕಿದರು. ಕೆಲವರು ಬಾವಿ ಹಣಕ್ಕಿದ್ದರು. ರಾತ್ರಿ 10 ನಂತರ ಏನೂ ಸುಳಿವು ಸಿಗದೆ ಎಲ್ಲ ತಮ್ಮ ಮನೆಗೆ ಮರಳಿದ್ದರು.
ಅಂದು ಆ ರಾತ್ರಿಯ ನೀರವತೆಯಲ್ಲಿ ಜೀರುಂಡೆಗಳ ಸದ್ದಿನಲ್ಲಿ ಕೃಷ್ಣವೇಣಿ ಕಾಣುತ್ತಿಲ್ಲ ಎಂಬ ಸತ್ಯದ ಅಗಾಧತೆ ಮೊದಲ ಬಾರಿಗೆ ಸಮನ್ವಿತಾಳನ್ನು ಬೆಚ್ಚಿ ಬೀಳಿಸಿತು. ಊರನ್ನೇ ಕಲಕಿದ ಈ ಎಲ್ಲ ಗಡಿಬಿಡಿಗಳಿಗೂ ಕೃಷ್ಣವೇಣಿಯ ಕಣ್ಮರೆಯೇ ಕಾರಣವಾಗಿತ್ತಾದರೂ ಅದರ ಗಂಭೀರತೆ ಸಮನ್ವಿತಾಳನ್ನು ತಟ್ಟಿದ್ದು ಮಾತ್ರ ವೇಣಿ ಈಗ ತನ್ನಂತೆ ಅವಳ ಮನೆಯಲ್ಲಿ ಬೆಚ್ಚಗೆ ಮಲಗಿಲ್ಲ ಎಂಬ ಅರಿವು ಮೂಡಿದಾಗಲೇ. ಮಾರನೇ ದಿನ ಊರಿಗೆ ಊರೇ ಕೃಷ್ಣವೇಣಿಗಾಗಿ ಹುಡುಕಾಡಿತು. ಬೆಳ್ಳಿತಾಯರು ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ನೀಡಿದರು. ವಿಷಯ ಕಾಲೇಜಿನಲ್ಲೂ ಹರಡಿ ರೇಪ್, ಮರ್ಡರ್, ಅಪಹರಣಗಳಂತಹ ಸಾಧ್ಯತೆಗಳು ವಾಚ್ಯವಾಗತೊಡಗಿದವು. ಸರಿಯಾಗಿ ಆಗಲೇ ಸಮನ್ವಿತಾಳಿಗೆ ಅದ್ಯಾವುದು ಘಟಿಸಿರಲು ಸಾಧ್ಯವೇ ಇಲ್ಲ, ಕೃಷ್ಣವೇಣಿ ಓಡಿ ಹೋಗಿದ್ದಾಳೆ ಎಂದು ವಿನಾಕಾರಣ ಅನಿಸಿಬಿಟ್ಟಿತು. ಕಪ್ಪು ಬೋರ್ಡ್ ಮೇಲೆ ಅಕ್ಷರಗಳನ್ನು ಒರೆಸಿಬಿಟ್ಟಷ್ಟು ಸುಲಭವಾಗಿ, ಸರಳವಾಗಿ, ಮೌನವಾಗಿ ಕೃಷ್ಣವೇಣಿ ಅಳಿಸಿ ಹೋಗುವುದು ಸಾಧ್ಯವಿರಲಿಲ್ಲ. ಅದಕ್ಕೆ ಬದಲಾಗುತ್ತಿದ್ದ ಮಂಗಳೂರಿನ ರಂಗು ಕಾರಣವಾಗಿತ್ತು. ಬೆವರು ಸುರಿಸಿ ದುಡಿದು, ಗಂಜಿ ಉಪ್ಪಿನಕಾಯಿ ಉಂಡು, ಸುಖವಾದ ನಿದ್ರೆಗೆ ಜಾರಿದಂತಹ ನೆಮ್ಮದಿಯಲ್ಲಿರುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಷ್ಟೇ ದುಸ್ವಪ್ನಗಳು ಬೀಳಲಾರಂಭಿಸಿದ್ದವು. ಕೆಟ್ಟ ಕನಸಿನಿಂದಾಗಿ ಬೆಚ್ಚಿ ಎದ್ದು, ಮಗ್ಗಲು ಬದಲಿಸಿ ಮತ್ತೆ ನಿದ್ದೆಗೆ ಜಾರುವ ಯತ್ನದಲ್ಲಿರುವಂತೆ ಕಾಣುತ್ತಿತ್ತು ಮಂಗಳೂರು. ಬಾಬ್ರಿಯಲ್ಲಿ ಬಿದ್ದ ಮಸೀದಿ ಅಲ್ಲಿ ಒಂದು ಶಾಶ್ವತ ಸದ್ದು ಉಳಿಸಿ ಹೋಗಿತ್ತು. ಯಕ್ಷಗಾನದಲ್ಲಿ ಮಧ್ಯರಾತ್ರಿ ಅಸುರನ ರಂಗಪ್ರವೇಶ ಹಿಂಗುಡುವ ಚೆಂಡೆಯ ಹೊಡೆತ ದೂರದಿಂದೆಲ್ಲೋ ಕೇಳುವಂತೆ ಈ ಸದ್ದು ಆಗಾಗ ಜನರನ್ನು ಬೆಚ್ಚಿ ಬೀಳಿಸುತ್ತಿತ್ತು. ಹೀಗಾಗಿ ಕೃಷ್ಣವೇಣಿಯ ಕಣ್ಮರೆಯ ಸುತ್ತ ಈಗ ಹೊಸದೊಂದೇ ಊಹಾಪೋಹ ಹುಟ್ಟಿ ಪರಿಸ್ಥಿತಿ ನಿಧಾನವಾಗಿ ಸೂಕ್ಷ್ಮವಾಗತೊಡಗಿತ್ತು. ಈ ಊಹೆಗಳಿಗೆ ಪುಷ್ಟಿ ಕೊಡುವ ಒಂದಾದರೂ ಸೂಚನೆಗಳು ಸಿಕ್ಕಾವೇನೋ ಎಂಬ ನಿರೀಕ್ಷೆಯಲ್ಲಿ ಹಸಿದ ಹುಲಿಯೊಂದು ಕಾಯುತ್ತಾ ಕೂತಂತಿತ್ತು. ಪ್ರಭುಗಳ ಅಂಗಡಿಯ ಕೆಲಸದ ಹುಡುಗ ಸಂಕದ ಬಳಿ ಒಂದು ದಿನ ದುಬೈನ ಹನೀಫಾ ಹಾಗೂ ಕೃಷ್ಣವೇಣಿ ಮಾತನಾಡುತ್ತಾ ನಿಂತಿದ್ದು ನಾನು ನೋಡಿದ್ದೆ ಎಂದು ಹೇಳುವ ಮೂಲಕ ತಿದಿಯೊತ್ತಿದ್ದ ದೊಂಪದವಿನಲ್ಲಿದ್ದ 4 ಮುಸ್ಲಿಂ ಕುಟುಂಬಗಳಿಗೆ ಅದರ ಬಿಸಿ ತಟ್ಟಲು ಆರಂಭವಾಯಿತು. ಕೃಷ್ಣವೇಣಿಯ ಕಣ್ಮರೆ ಇಂತಹ ಅಪಾಯಕಾರಿ ತಿರುವುಗಳನ್ನು ತೆಗೆದುಕೊಳ್ಳುತ್ತಿರುವಾಗಲೇ ಸಮನ್ವಿತಾಳಿಗೆ ತನಗೇಕೆ ವೇಣಿ ಓಡಿ ಹೋಗಿದ್ದಾಳೆಂದು ಬಲವಾಗಿ ಅನ್ನಿಸುತ್ತಿದೆ ಎಂಬುದು ಏಕಾಏಕಿ ಹೊಳೆದು ಬಿಟ್ಟಿತು. ಸುಮಾರು 1 ತಿಂಗಳ ಹಿಂದೆ ಕೃಷ್ಣವೇಣಿಗೊಂದು ಕಾಗದ ಬಂದಿತ್ತು. ಕೃಷ್ಣವೇಣಿಗಾಗಲಿ ಸಮನ್ವಿತಾಳಿಗಾಗಲಿ ಕಾಲೇಜಿನ ವಿಳಾಸಕ್ಕೆ ಕಾಗದ ಬರೆಯುವವರು ಯಾರೂ ಇರಲಿಲ್ಲ. ಆದರೆ ತಿಂಗಳ ಹಿಂದೆಯೊಮ್ಮೆ ಕೃಷ್ಣವೇಣಿಯ ಕಾಲೇಜು ವಿಳಾಸಕ್ಕೆ ಬಂದ ಕಾಗದವೊಂದು ಸಮನ್ವಿತಾಳ ಕೈ ತಲುಪಿತ್ತು. ಬರೆದವರ ವಿಳಾಸದ ಬಳಿ ಮುಂಬೈ ಎಂದು ಮಾತ್ರವಿದ್ದ ಆ ಪತ್ರದ ಬಗ್ಗೆ ದಿನವಿಡೀ ಕೇಳಿದರೂ ಕೃಷ್ಣವೇಣಿ ಸರಿಯಾಗಿ ಉತ್ತರಿಸಿರಲಿಲ್ಲ. ಈಗ ಕೃಷ್ಣವೇಣಿ ಕಾಣೆಯಾಗಿರುವುದಕ್ಕೂ ಆ ಕಾಗದಕ್ಕೂ ಸಂಬಂಧವಿದೆ ಎಂಬುದು ಸಮನ್ವಿತಾಳಿಗೆ ಬಹುತೇಕ ಖಚಿತವಾಗಿ ಬಿಟ್ಟಿತು. ಪೊಲೀಸರು ವಿಚಾರಿಸಿದಾಗ ಹೆಚ್ಚೇನೂ ಮಾತನಾಡಬೇಡ ಎಂಬ ಅತ್ಯಂತ ಕಟ್ಟುನಿಟ್ಟಾದ ಆಜ್ಞೆ ಸಮನ್ವಿತಾಳಿಗೆ ಮನೆಯಲ್ಲಿ ನೀಡಿದ್ದರು. ಈಗ ತನ್ನೂರು ಯಾವುದೋ ಅನಾಹುತವೊಂದನ್ನು ಎದುರಿಸಲು ಮೌನವಾಗಿ ಸಜ್ಜಾಗುತ್ತಿರುವಾಗ ಮುಂಬೈ ಕಾಗದದ ವಿಷಯವನ್ನು ಹೇಳಿ ಆ ಅನಾಹುತದ ದಿಕ್ಕು ತಪ್ಪಿಸುವ ಅಗತ್ಯವಿದೆ ಎಂದು ಅವಳಿಗೆ ತೀವ್ರವಾಗಿ ಅನಿಸತೊಡಗಿತು. ಆದರೆ ಕಾಗದದ ವಿಷಯ ಹೇಳಿದರೆ ಕೃಷ್ಣವೇಣಿಯ ಬಗ್ಗೆ ಸಮಾಜದಲ್ಲಿ ಈಗಿರುವ ಅನುಕಂಪದ ಭಾವ ಅಳಿಸಿ ಹೋಗಿ ಅವಳ ನಡತೆ ಬಗ್ಗೆ ತಮಗೆ ಬೇಕಾದಂತೆ ಆಡಿಕೊಳ್ಳಲು ಜಗತ್ತಿಗೆ ಲೈಸೆನ್ಸ್ ಕೊಟ್ಟಂತೆ ಆದೀತೆಂಬ ಅನುಮಾನ ಅವಳನ್ನು ತಡೆದಿತ್ತು. ಘಟನೆಯ ತೀವ್ರತೆ ಹೆಚ್ಚುತ್ತಲೇ ಹೋಗಿ ದೊಂಪದವಿಗೆ ಪೊಲೀಸ್ ಕಾವಲು ಹಾಕುವ ಸ್ಥಿತಿ ತಲುಪಿದಾಗ ಮಾತ್ರ ತಾನು ಇನ್ನು ಸುಮ್ಮನಿದ್ದರೆ ಕುಟುಂಬವೊಂದರ ವೈಯಕ್ತಿಕ ದುಃಖವಾಗಿ ಕೆಲ ದಿನದ ಕಣ್ಣೀರಿನಲ್ಲಿ ಮುಗಿಯಬಹುದಾಗಿದ್ದ ವಿಷಯವನ್ನು ಮತೀಯ ಗಲಭೆಗೆ ತಿರುಗಿಸಿದ ಪಾಪದಲ್ಲಿ ತನ್ನ ಪಾಲು ಸೇರಿಬಿಟ್ಟಿತೆಂಬ ಭಯ ಮೂಡಿ ಕಾಗದದ ವಿಷಯ ಹೇಳಿಬಿಡಲು ನಿರ್ಧರಿಸಿದ್ದಳು. ಆದರೆ ಮರುದಿನದ ಪೇಪರ್ ನೋಡಿದಾಗ ಇನ್ನು ಅದರ ಅಗತ್ಯವಿಲ್ಲ ಎಂಬುದು ಸಮನ್ವಿತಾಳ ಅರಿವಿಗೆ ಬಂತು. ವಾರಕ್ಕೆರಡು ಪತ್ರವೋ ಗ್ರೀಟಿಂಗ್ ಕಾರ್ಡೋ ಸ್ವೀಕರಿಸುವ ಕಾಲೇಜು ಸುಂದರಿ ಪ್ರಿಯಾರಾವ್ ಇನ್ನೂ ಹೆಚ್ಚಿನ ಮಾಹಿತಿ ಪೊಲೀಸರಿಗೆ ನೀಡಿದ್ದಳು. ಕಳೆದ 6 ತಿಂಗಳಿನಿಂದ ಕೃಷ್ಣವೇಣಿಗೆ ನಿಯಮಿತವಾಗಿ ಮುಂಬೈನಿಂದ ಪತ್ರ ಬರುತ್ತಿತ್ತು ಎಂಬುದನ್ನು ಪ್ರಿಯಾ ಹೇಳಿದ್ದಳು. ತನ್ನ ಪತ್ರ ತೆಗೆದುಕೊಳ್ಳಲು ಬಾಕ್ಸ್ ತಡಕಾಡುವಾಗ ಕೃಷ್ಣವೇಣಿಗೆ ಬರುವ ಪತ್ರಗಳನ್ನು ಅವಳು ಗಮನಿಸಿದ್ದಳು. ಕೃಷ್ಣವೇಣಿಯ ಜೀವದ ಗೆಳತಿಯಂತಿದ್ದ ತನಗೇ ತಿಳಿಯದೆ ಹೋದ ಈ ಸಂಗತಿಗಳೆಲ್ಲ ತಮ್ಮನ್ನು ಇದುವರೆಗೆ ಮಾತನಾಡಿಸಿಯೂ ಇಲ್ಲದ ಕಾನ್ವೆಂಟ್ ಕುಡಿ ಪ್ರಿಯಾಳಿಗೆ ತಿಳಿದಿರುವುದು ಸಮನ್ವಿತಾಳಿಗೆ ಆಘಾತ ತಂದಿತು. ಅವಳಿಗೆ ಮೊದಲ ಬಾರಿಗೆ ತಾನು ಸ್ವವಿಚಾರಾಸಕ್ತೆ, ತನ್ನ ಬಗ್ಗೆ
ತನ್ನ ವಿಚಾರಗಳ ಬಗ್ಗೆ ಸದಾ ಒಟಗುಟ್ಟುತ್ತಲೇ ಇದ್ದೇನೆ ಹೊರತು ವೇಣಿಗೆ ತನ್ನೆದುರು ತೆರೆದುಕೊಳ್ಳುವ ಅವಕಾಶವನ್ನೇ ನೀಡಲಿಲ್ಲ. ತಮ್ಮಿಬ್ಬರ ನಡುವೆ ಇದೆ ಎಂದು ತಾನು ಅಂದುಕೊಂಡಿದ್ದ ಅಗಾಧ ಸ್ನೇಹಕ್ಕೆ ಸರಿಯಾದ ನೆಲಗಟ್ಟೇ ಇರಲಿಲ್ಲ ಎನಿಸಿತು. ಸಮನ್ವಿತಳ ಎಣಿಕೆಯಂತೆ ಪೀಡಿತೆಯ ಸ್ಥಾನದಲ್ಲಿದ್ದ ಕೃಷ್ಣವೇಣಿ ಏಕಾಏಕಿ ಓಡಿ ಹೋದ ಕಳಂಕಿತಳ ಪಟ್ಟಕ್ಕೇರಿಬಿಟ್ಟಳು. ಆದರೆ ಇದರಿಂದ ದೊಂಪದುವಿನಲ್ಲಿ ಸಿಡಿಯಲು ಸಿದ್ಧವಾಗಿದ್ದ ಜ್ವಾಲಾಮುಖಿ ಹಾಗೆಯೇ ತಣ್ಣಗಾಗಿ ಎಲ್ಲರೂ ಸಮಾಧಾನದ ಉಸಿರು ಬಿಟ್ಟರು. ಕೃಷ್ಣವೇಣಿಯ ಕಣ್ಮರೆ ಪ್ರಸಂಗ ಸಮನ್ವಿತಾಳನ್ನು ಪೂರ್ತಿ ಬದಲಿಸಿಬಿಟ್ಟಿತು. ಸಮನ್ವಿತ ಮಾತು ಮರೆತು ಬಿಟ್ಟಳು. ಅತಿಯಾಗಿ ಓದತೊಡಗಿದಳು. ಓಡಿ ಹೋದವಳ ಆಪ್ತ ಸ್ನೇಹಿತೆ ಎಂಬ ಕಾರಣಕ್ಕೆ ತನ್ನನ್ನು ವಿಶೇಷವಾಗಿ ಗಮನಿಸುತ್ತಿರುವ ಜಗತ್ತಿಗೆ, ಒಂದು ನಮೂನೆಯ ಅಪನಂಬಿಕೆಯಿಂದ ನೋಡುತ್ತಿರುವ ಕುಟುಂಬಕ್ಕೆ ತಾನು ಅವಳಂತಲ್ಲ ಎಂಬ ಸಂದೇಶ ನೀಡಬೇಕಿತ್ತು. ಒಳ್ಳೆಯವಳಾಗಬೇಕಿತ್ತು. ಅವಳ ಸ್ನೇಹದಿಂದ ತಾನು ಕೆಟ್ಟಿಲ್ಲ ಎಂಬುದನ್ನು ಸಾಬೀತುಪಡಿಸಬೇಕಿತ್ತು. ಈ ಪ್ರಕ್ರಿಯೆಯಲ್ಲಿ ಸಮನ್ವಿತ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಅಂಕ ಗಳಿಸಿ BSc ಮುಗಿಸಿ ಅಂಚೆ ಇಲಾಖೆಯಲ್ಲಿ ನೌಕರಿಗಿಟ್ಟಿಸಿ ಅಂತೂ ಕೃಷ್ಣವೇಣಿಯ ಕರಿನೆರಳಿನಿಂದ ಹೊರಬಂದಳು. ಆದರೆ ಟಿವಿಯಲ್ಲಿ ಬರುವ ಸಿನಿಮಾಗಳಲ್ಲಿ ಮುಂಬೈ ಕಂಡಾಗಲೋ ಅಥವಾ ನಗರಗಳ ವೇಶ್ಯಾಗೃಹಗಳ ದೃಶ್ಯ ಬಂದಾಗಲೋ ಸಮನ್ವಿತಾಳಿಗೆ ಅಯಾಚಿತಾಗಿ ಕೃಷ್ಣವೇಣಿಯ ನೆನಪೇ ಬರುತ್ತಿತ್ತು. ಅದ್ಯಾಕೋ ಕೃಷ್ಣವೇಣಿ ಯಾರನ್ನು ನಂಬಿ ಓಡಿ ಹೋಗಿದ್ದಳೋ ಆತ ಅವಳನ್ನು ಈ ನರಕಕ್ಕೆ ತಳ್ಳಿದ್ದಾನೆಂದು ಅವಳಿಗೆ ಬಲವಾಗಿ ಅನ್ನಿಸಿಬಿಟ್ಟಿತ್ತು. ಕೃಷ್ಣವೇಣಿಯಿಂದ ಕಾಗದ ಬರೆಯುವವರೆಗೂ. ಸಮನ್ವಿತಾಳಿಗೆ ಮದುವೆಯಾಗಿ ಮಂಗಳೂರಿನ ಗಂಡನ ಮನೆ ಸೇರಿ 2 ಹೆಣ್ಣು ಹೆತ್ತು ಸಂಸಾರ ಆಫೀಸು ಎಂದು ಜೋಕಾಲಿ ಆಡಲು ಆರಂಭಿಸಿ ವರ್ಷಗಳೇ ಕಳೆದ ಮೇಲೆ ದಪ್ಪ ಲಕೋಟೆಯೊಂದು ಅವಳ ತವರಿನ ವಿಳಾಸಕ್ಕೆ ಬಂದಿತ್ತು. ಭಾನುವಾರ ಅಮ್ಮನ ಮನೆಗೆ ಹೋಗಿ ಕವರ್ ತೆರೆದಾಗ ಅದರೊಳಗಿಂದ ಕೃಷ್ಣವೇಣಿ ನಗುನಗುತ್ತಾ ಹೊರಬಂದಿದ್ದಳು. ಚಹರೆ ಕೊಂಚವೂ ಬದಲಾಗಿಲ್ಲದಿದ್ದರೂ ಕೃಷ್ಣವೇಣಿ ಕೃಷ್ಣಸುಂದರಿ ಎಂಬ ಅರಿವು ಸಮನ್ವಿತಾಳಿಗೆ ಮೊದಲ ಬಾರಿಗೆ ಆಯಿತು. ಜೊತೆಗಿದ್ದ ಪತ್ರ ಸಣ್ಣದಾಗಿತ್ತು. ತನ್ನಪ್ಪ ಹುಡುಕುತ್ತಿದ್ದ ಪೌರೋಹಿತ್ಯದ ಗಂಡುಗಳನ್ನು ಮದುವೆಯಾಗಿ ಜೀವಮಾನ ಕಳೆಯುವುದು ತನ್ನಿಂದ ಊಹಿಸಲು ಸಾಧ್ಯವಿಲ್ಲದ ಕಾರಣ ಈ ರೀತಿ ಮನೆ ಬಿಟ್ಟು ಬಂದಿದ್ದಾಗಿಯೂ, ಈಗ ತಾನು ಅಮೆರಿಕದ ಕಲಾಯೊಂದರಲ್ಲಿ ಕೆಲಸ ಮಾಡುತ್ತಿರುವುದಾಗಿಯೂ, ತನ್ನ ಗಂಡನ ಹೆಸರು ಜಾರ್ಜ್ ಮತ್ತು 3 ವರ್ಷದ ಮಗನ ಹೆಸರು ಶ್ಯಾಮ್ ಎಂದು ಕನ್ನಡದಲ್ಲೇ ಬರೆದಿದ್ದಳು. ಆದರೆ ದೊಂಪದವಿನ PUC ಹುಡುಗಿ ಅಮೆರಿಕ ತಲುಪಿದ್ದು ಹೇಗೆ ಎಂಬ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ಆಕ್ಷೇಪಣೆ, ಮೂದಲಿಕೆ, ಸ್ನೇಹಭಾವ ಇದ್ಯಾವುದೂ ಇಲ್ಲದ ಆ ಪತ್ರದಲ್ಲಿ ಕೇವಲ ಕ್ಷೇಮ ಸಮಾಚಾರ ತಿಳಿಸುವ ತಣ್ಣನೆಯ ನಿರ್ವಿಕಾರತೆ ಇತ್ತು. ಹೆತ್ತವರನ್ನೂ ಬಿಟ್ಟು ಕೃಷ್ಣವೇಣಿ ತನಗೇ ಏಕೆ ಪತ್ರ ಬರೆದಳು ಎಂಬ ಪ್ರಶ್ನೆ ಸಮನ್ವಿತಾಳಲ್ಲಿ ಮೂಡಿತು. ಜೊತೆಗೆ ಅತೀವವಾದ ಹೊಟ್ಟೆಕಿಚ್ಚು ಕೂಡ. ಬೆಳ್ಳಗಿರುವ, ಮುದ್ದಾದ ಆಧುನಿಕ ಹೆಸರಿರುವ, ಅವಳಿಗಿಂತ ಜಾಣೆಯಾದ ಮತ್ತು ಆರ್ಥಿಕವಾಗಿಯೂ ಬಲವಾಗಿದ್ದ ತಾನು ಇಲ್ಲಿ ಮಂಗಳೂರಿನ ಸೆಕೆಗೆ ಬೇಯುತ್ತಾ, ತುಂಬಿ ತುಳುಕುವ ಬಸ್ ಹಿಡಿದು ದೂರದ ಕೊಂಪೆಯಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ದುಡಿಯುತ್ತಾ, ಮನೆಯಲ್ಲಿ ಮತ್ತದದೇ ಅಡಿಗೆ ಮಾಡುತ್ತಾ, ಒಂದು ಮಾಣಿಯಾಗಿದ್ದರೆ ಚೆನ್ನಾಗಿತ್ತು ಎಂಬ ಅತ್ತೆಯ ಮಾತುಗಳನ್ನೇ ದಿನಂಪ್ರತಿ ಕೇಳುತ್ತಾ ಇದೇ ಸುಖ ಜೀವನ ಎಂದುಕೊಂಡಿರುವಾಗ, ತನ್ನ ಹಿಂಬಾಲಕಿಯಂತಿದ್ದ ಕೃಷ್ಣವೇಣಿ ಅಮೆರಿಕಾದಲ್ಲಿ ಪತ್ರಕರ್ತೆಯಾಗಿ ಉದ್ದನೆಯ ಕಾರು ಡ್ರೈವ್ ಮಾಡುತ್ತಾ, ದೇಶ ಸುತ್ತುತ್ತಾ, ಮಗನಿಗೆ ತನ್ನ ನೆಲದ ಹೆಸರಿಟ್ಟು ಅವನನ್ನು ಗಂಡನ ಕೈಯಲ್ಲಿಟ್ಟು ಫೋಟೋ ತೆಗೆಸಿಕೊಳ್ಳುತ್ತಾ ಸುಖದ ವ್ಯಾಖ್ಯಾನವನ್ನೇ ಬದಲಿಸಿಬಿಟ್ಟಂತೆ ತಳಮಳಗೊಂಡಳು. ಸಮಾಜವನ್ನು ಧಿಕ್ಕರಿಸಿ ನಡೆದ ಕೃಷ್ಣವೇಣಿ ಹಾಳಾದಳೆಂಬ ತನ್ನ ಖಚಿತವಾದ ನಂಬುಗೆಯನ್ನು ಕಿತ್ತೊಗೆದ ಆ ಫೋಟೋಗಳು ತನ್ನ ಮತ್ತು ಅವಳ ನಡುವಿನ ಸಂಬಂಧದ ಉತ್ತರಾರ್ಧ ಎನಿಸಿತು ಸಮನ್ವಿತಾಳಿಗೆ. ಜಗತ್ತಿಗೆ ಉತ್ತರ ನೀಡಲು ತನ್ನನ್ನು ಬಳಸಿಕೊಂಡಿದ್ದಾಳೆಂಬ ಭಾವ ಮೂಡಿದರೂ ಲಕೋಟೆಯೊಳಗೆ ಬಂದಿಳಿದ ಈ ಕೃಷ್ಣವೇಣಿ ನನಗೆ ಮಾತ್ರ ಸಂಬಂಧಿಸಿದವಳು ಎನಿಸಿ ಅವುಗಳನ್ನು ಕಪಾಟಿನ ಮೂಲೆಗೆ ತಳ್ಳಿದ್ದಳು. ಕೃಷ್ಣವೇಣಿಯಿಂದ ಮತ್ತೆ ಪತ್ರ ಬರಲಿಲ್ಲ. 13 ವರ್ಷವಾದರೂ ಸಮನ್ವಿತಾಳಿಗೆ ಆ ಫೋಟೋಗಳನ್ನು ಹರಿದೆಸೆಯುವ ಮನಸ್ಸಾಗಲಿ ಧೈರ್ಯವಾಗಲಿ ಆಗಲೇ ಇಲ್ಲ. ಜೊತೆಗಿದ್ದಷ್ಟು ವರ್ಷ ತನ್ನ ಮಾತುಗಳನ್ನು ಕೇಳುತ್ತಾ ಉಳಿದ ಕೃಷ್ಣವೇಣಿ ಕೊನೆಯಲ್ಲಿ ಪತ್ರದ ಮೂಲಕ ತನ್ನ ಅಂತಿಮ ಮಾತು ಹೇಳಿ ಮುಗಿಸಿ ತನಗೆ ಉತ್ತರಿಸುವ ಅವಕಾಶವೂ ಇಲ್ಲದಂತೆ ಏಕಮುಖ ಸಂಪರ್ಕ ಸಾಧಿಸಿದ್ದಕ್ಕೆ ಸಮನ್ವಿತಾಳಿಗೆ ಸಿಟ್ಟಿದೆ. ಹೀಗಾಗಿಯೇ ಇತ್ತೀಚೆಗೆ ಫೇಸ್ಬುಕ್ನಲ್ಲಿ ಕೃಷ್ಣವೇಣಿಯ ಹುಡುಕಾಟ ನಡೆಸಿದ್ದಾಳೆ. ಜಗತ್ತಿನ ಉಳಿದೆಲ್ಲ ಕೃಷ್ಣವೇಣಿಗಳ ಮಧ್ಯೆ ಅವಳು ಸಿಗದೆ ನಿರಾಶಳಾಗಿದ್ದಾಳೆ. ತನ್ನ ಬಗ್ಗೆ, ತಾನು ಬೇರಿಗೆ ಹತ್ತಿರವಾಗಿ ಉಳಿದ ಬಗ್ಗೆ, ಮಕ್ಕಳ ಒಳ್ಳೆಯ ಮಾರ್ಕ್ಸ್ ಬಗ್ಗೆ, ತನಗೆ ದೊರೆತ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ಬಗ್ಗೆ,
ಒಟ್ಟಿನಲ್ಲಿ ಸರಳವಾದರೂ ಸುಖವಾಗಿರುವ ತನ್ನ ಸಂಸಾರದ ಬಗ್ಗೆ ಸಾಕಷ್ಟು ಹೇಳಬೇಕೆಂಬ ಒತ್ತಡ ಸಮನ್ವಿತಾಳಲ್ಲಿ ಇದೆ. ಕೃಷ್ಣವೇಣಿಯ ಫೋಟೋ ನೋಡಿದ ದಿನ ಎದೆಯಲ್ಲಿ ಸೇರಿದ ಇನ್ನೂ ಸಣ್ಣದಾಗಿ ಚುಚ್ಚುತ್ತಲೇ ಇರುವ ಮುಳ್ಳಿಗೆ ಅದೊಂದೇ ಪರಿಹಾರ ಎನಿಸಿದೆ. ಆದರೆ ಇಡೀ ಪ್ರಪಂಚವೇ ಕಂಪ್ಯೂಟರ್ ತೆರೆಯ ಮೇಲೆ ಮೂಡುತ್ತಿದ್ದರೂ ಕೃಷ್ಣವೇಣಿ ಮರೆಯಲ್ಲೇ ಉಳಿದು ಬಿಟ್ಟಿದ್ದಾಳೆ. ಇಂದು ಫೋಟೋ ಕಣ್ಣಿಗೆ ಬಿದ್ದದ್ದೇ ಫೇಸ್ಬುಕ್ನಲ್ಲಿ ಮತ್ತೊಮ್ಮೆ ಕೃಷ್ಣವೇಣಿಗಾಗಿ ಅರಸತೊಡಗಿದಳು ಸಮನ್ವಿತಾ. ಕೃಷ್ಣವೇಣಿ ಎಂದು ಟೈಪಿಸುವಾಗಲೇ ಅರೆ, ಅಮೆರಿಕದಲ್ಲಿ ಕೃಷ್ಣವೇಣಿಯೇ ಆಗಿ ಉಳಿದಿರುವ ಸಾಧ್ಯತೆ ಕಡಿಮೆ ಎಂಬ ಅಂಶ ಹೊಳೆದದ್ದೇ ಕೃಷ್ಣವೇಣಿ ಹೆಸರಿನ ಅಮೆರಿಕನ್ ರೂಪಾಂತರಗಳನ್ನು ಪ್ರಯತ್ನಿಸತೊಡಗಿದಳು. ಆಗ ಸಿಕ್ಕಿಬಿದ್ದಳು ಕೃಷ್ಣವೇಣಿ. ಕೃಷ್ಣ ಆಗಿ ಬದಲಾಗಿದ್ದಳು. ಅವಳ ಫೋಟೋ ಗುರುತು ಹತ್ತಿದೊಡನೆ ಗಬಗಬನೆ ಅವಳ ಫೇಸ್ಬುಕ್ ಖಾತೆ ತೆರೆದು ನೋಡಿದ ಸಮನ್ವಿತಾಳಿಗೆ ನಿರಾಶೆಯಾಯಿತು. ಅದರಲ್ಲಿ ಹೆಚ್ಚೇನೂ ಇರಲಿಲ್ಲ. ಕಳೆದ ಕೆಲ ವರ್ಷದಿಂದಂತೂ ಏನೂ ಚಟುವಟಿಕೆಯೇ ಇರಲಿಲ್ಲ. ಆದರೂ ನಡುಗುವ ಕೈಯಿಂದ 10 ಬಾರಿ ಟೈಪಿಸಿ ಅಳಿಸಿ ಕೊನೆಗೊಂದು ಸಂದೇಶ ರವಾನಿಸಿಯೇ ಬಿಟ್ಟಳು. ರಾತ್ರಿವರೆಗೂ ಮರು ಸಂದೇಶಕ್ಕಾಗಿ ಕಾದು ನಿರಾಶಳಾದ ಬಳಿಕ ಮತ್ತೊಮ್ಮೆ ಕೃಷ್ಣ ಖಾತೆಯನ್ನು ಶೋಧಿಸಿ ಕುಟುಂಬ ಸದಸ್ಯರ ನಡುವೆ ಮಗನನ್ನು ಕಂಡುಹಿಡಿದಳು. ಸುಮಾರು 10 ವರ್ಷದ ಅಮೆರಿಕನ್ ತರುಣ ಶ್ಯಾಮ್ ಈಗ ಸ್ಯಾಮ್ ಆಗಿದ್ದ. ತನ್ನ ಪರಿಚಯ ಹೇಳಿ ಕೃಷ್ಣವೇಣಿಯನ್ನು ಸಂಪರ್ಕಿಸುವ ವಿಧಾನ ಹೇಗೆಂದು ಕೇಳಿ ಅವನಿಗೆ ಸಂದೇಶ ಕಳಿಸಿದವಳೆ ರಾತ್ರಿ ಸರಿಯಾಗಿ ನಿದ್ದೆಯೂ ಬರದಂತಹ ತಳಮಳದಲ್ಲಿ ಕಾಯತೊಡಗಿದಳು. 2 ದಿನ ಕಳೆದರೂ ಯಾವುದೇ ಸಂದೇಶ ಬರದಾಗ ಸಮನ್ವಿತಾಳಿಗೆ ಈ ಜೂಟಾಟ ಸಾಕೆನಿಸಿತು. ತನ್ನ ನೆಚ್ಚಿನ ಸೋಮೇಶ್ವರದ ಕಡಲ ತೀರಕ್ಕೆ ಆಫೀಸಿನಿಂದಲೇ ನೇರವಾಗಿ ಬಂದಿಳಿದಳು. ತೀರವಿಲ್ಲದ ಆ ಸಾಗರದ ಮತ್ತೊಂದು ಭಾಗದಲ್ಲೆಲ್ಲೋ ಆರಾಮವಾಗಿರುವ ಕೃಷ್ಣವೇಣಿಯಿಂದ ಅವಳಿಗೆ ಮುಕ್ತಿ ಬೇಕಿತ್ತು. ತನ್ನ ಯಾವುದೋ ಸಣ್ಣತನವನ್ನು, ವಿಫಲತೆಯನ್ನು, ಹಿಪೋಕ್ರಸಿಯನ್ನು ಮುಖಕ್ಕೆ ಹಿಡಿಯುವ, ತನ್ನ ಯಾವುದೇ ವಿವರಣೆಗೂ ಅವಕಾಶವೇ ನೀಡದಂತಹ ಆ ಫೋಟೋಗಳನ್ನು ದೂರ ಮಾಡದ ಹೊರತು ಸುಖವಾಗಿರಲಾರೆ ಎನಿಸಿತ್ತು ಅವಳಿಗೆ. ಹೊಯ್ಗೆ ರಾಶಿಯಲ್ಲಿ ಕಾಲ್ಗುರುತು ಉಳಿಸುತ್ತಾ ನಡೆದು ಬಂಡೆ ಏರಿ ಕೂತವಳೆ ತನ್ನ ವ್ಯಾನಿಟಿ ಬ್ಯಾಗಿನೊಳಗೆ ಮಲಗಿದ್ದ ಲಕೋಟೆಯನ್ನು ಹೊರತೆಗೆದಳು. ಸಮುದ್ರಕ್ಕೆ ಎಸೆಯುವ ಮುನ್ನ ಕೊನೆಯ ಬಾರಿಗೆಂಬಂತೆ ಫೋಟೋಗಳ ಮೇಲೆ ಕಣ್ಣಾಡಿಸುತ್ತಿರುವಾಗಲೇ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಸದ್ದು ಬಂತು. ಲಘು ಬಗೆಯಿಂದ ಮೊಬೈಲ್ ತೆಗೆದವಳ ಊಹೆ ನಿಜವಾಗಿತ್ತು. ಸ್ಯಾಮ್ ಉತ್ತರಿಸಿದ್ದ. ಅಪ್ಪ ಅಮ್ಮನ ವಿಚ್ಛೇದನದ ಬಳಿಕ ನಾನು ಅಪ್ಪನ ಬಳಿಯೇ ಉಳಿದೆ. ತನ್ನ ಗೆಳೆಯನ ಜೊತೆ ಇದ್ದ ಅಮ್ಮ ಏಕಾಏಕಿ ಮನೆ ಬಿಟ್ಟು ಹೋಗಿ ವರ್ಷ ಕಳೆದಿದೆ. ಜೀವನದಲ್ಲಿನ ಯಾವುದೋ ಖಾಲಿತನವನ್ನು ತುಂಬುವ ಹುಡುಕಾಟಕ್ಕಾಗಿ ಹೊರಟಿದ್ದೇನೆ ಎಂದು ಪತ್ರ ಬರೆದಿಟ್ಟು ಹೋಗಿದ್ದಾಳೆ. ನಮಗೆಲ್ಲರಿಗೂ ಆಕೆ ಭಾರತದಲ್ಲೇ ಎಲ್ಲೋ ಇರಬೇಕೆಂಬ ಅನುಮಾನವಿದೆ. ನಿಮ್ಮನ್ನು ಸಂಪರ್ಕಿಸಿದಲ್ಲಿ ನಮಗೆ ದಯವಿಟ್ಟು ತಿಳಿಸಿ. ವಿ ಮಿಸ್ ಹರ್ ಎಂದು ಬರೆದಿದ್ದ. ಸಮನ್ವಿತಾ ಬಂಡೆಗೆ ಒದ್ದು ಹಿಂದೋಡುತ್ತಿದ್ದ ಅಲೆಗಳನ್ನೇ ಕೆಲ ನಿಮಿಷ ನೋಡುತ್ತಾ ಕುಳಿತಳು. ಬಳಿಕ ಕೈಯಲ್ಲಿದ್ದ ಫೋಟೋಗಳನ್ನು ಮತ್ತೆ ಲಕೋಟೆಗೆ ತುಂಬಿ ವ್ಯಾನಿಟಿ ಬ್ಯಾಗಿಗೆ ಸೇರಿಸಿದಳು. ಕೃಷ್ಣವೇಣಿ ಅದೃಶ್ಯವಾದಷ್ಟೇ ಅಚಾನಕ್ಕಾಗಿ ಒಂದು ದಿನ ಪ್ರತ್ಯಕ್ಷವಾಗಲಿದ್ದಾಳೆ. ತಾನು ಕಳಿಸಿದ ಫೋಟೋಗಳಲ್ಲಿ ಎಂದು ಕೇಳುತ್ತಾಳೆ ಎಂಬ ಬಲವಾದ ಅನಿಸಿಕೆಯೊಂದಿಗೆ ಮೇಲೆದ್ದ ಸಮನ್ವಿತಾಳ ವ್ಯಾನಿಟಿ ಬ್ಯಾಗ್ ಮೊದಲಿನಷ್ಟೇ ಭಾರವಾಗಿತ್ತು. ಆದರೆ ವೇಣಿಗೆ ಜೀವನ ಖಾಲಿ ಎನಿಸಿತ್ತು ಎಂದು ಓದಿದ ಕ್ಷಣದಿಂದ ಸಮನ್ವಿತಾಳ ಮನಸ್ಸು ಆಶ್ಚರ್ಯವೆನಿಸುವಷ್ಟು ಹಗುರವಾಗಿತ್ತು. ಖುಷಿಯ ಅಲೆಯೊಂದು ಹೃದಯಕ್ಕೆ ತಾಕಿ ಹಾದು ಹೋದಂತೆ ಅನಿಸಿದ ಅರಿವಾದದ್ದೇ ಸಮನ್ವಿತಾಗೆ ತನ್ನ ಸಣ್ಣತನದ ಬಗ್ಗೆ ತನಗೇ ನಾಚಿಕೆ ಎನಿಸಿತು. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದ. ಓದುವಾಗ ಸಾಕಷ್ಟು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ.